ಶುರು ಮಾಡೋಣ ಸರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜನಪದ ವೇದಿಕೆಯ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಆನ್ಲೈನ್ ಇಂದ ಆಫ್ಲೈನ್ ತರೋದಕ್ಕೆ ನೀವೆಲ್ಲೆಲ್ಲಿದ್ದೀರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಬಿಡಿಸಿ ಒಂದು ಕಡೆ ಕೂರಿಸೋದಕ್ಕೆ ಪ್ರಯತ್ನ ಪಟ್ಟಿದಂತಹ ಎಲ್ಲ ಸಹೃದಯರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಒಂದು ಭಾನುವಾರ ತ್ಯಾಗ ಮಾಡೋದು ತುಂಬಾ ಕಷ್ಟ ನಮಗೆಲ್ಲ. ಈ ಕಾರ್ಯಕ್ರಮಕ್ಕೆ ಯಾರ ಬೆವರ ಹನಿಗಳು ಈ ನೆಲಕ್ಕೆ ಬಿದ್ದಿದೆ, ಇಷ್ಟು ಜನರನ್ನ ಗ್ಯಾದರ್ ಮಾಡೋದಕ್ಕೆ ಆ ಎಲ್ಲ ಬೆವರ ಹನಿಗಳಿಗೂ ನಾನು ಕೃತಜ್ಞ ಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನನಗೆ ನಿನ್ನೆ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಒಂದು ಪೋಸ್ಟರ್ ಬಂತು, ನಾನು ಭಾಗವಹಿಸ್ಬೇಕು, ನಿಮ್ನೆಲ್ಲ ನೋಡ್ಬೇಕು, ಆನ್ಲೈನ್ ಅಲ್ಲಿ ಮುಖಗಳು ಮಾತ್ರ ಕಾಣಲ್ಲ, ವಾಯ್ಸ್ ಮಾತ್ರ ಕೇಳಿಸ್ತಿರುತ್ತೆ, ಹಾಗಾಗಿ ನೋಡ್ಬೇಕು. ನೀವು ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೂ ಈ ವೇದಿಕೆಗೆ ಬರ್ತಿದ್ದೆ. ನಾನು ಮೈಸೂರು ದಸರಾ ಕೂಡ ನಡೀತಾ ಇದೆ ಮೈಸೂರಲ್ಲಿ, ಅದನ್ನ ಮುಗಿಸಿ ಬರೋದಾಯ್ತು. ಬಟ್ ನಿನ್ನೆ ನನಗೆ ಫೋನ್ ಮಾಡಿ 1 hour ಮಾತಾಡ್ಬೇಕು ಸರ್ ನೀವು ಅಂತ ಹೇಳಿದ್ರು. ನಾನು 2 ಟಾಪಿಕ್ ಕೊಟ್ಟೆ ಅವ್ರಿಗೆ. ನಾನು ಮಾತಾಡೋದು ಒಂದು ಎಲ್ಲ ಟಾಪಿಕ್ಗಳನ್ನ ಗಮನಿಸಿದ್ದೀನಿ ನಾನು, ಆದ್ರೆ ಅಂಬೇಡ್ಕರ್ ಅವ್ರದ್ದು ವುಮೆನ್ ಓರಿಯೆಂಟೆಡ್ ಟಾಪಿಕ್ ಇಲ್ಲ ಪಾಂಪ್ಲೆಟ್ಸ್ ಅಲ್ಲಿ. ಸೊ ಹಾಗಾಗಿ ನಾನು ರೈಸ್ ಅಂಡ್ ಫಾಲ್ಸ್ ಹಿಂದೂಯಿಸಮ್, ಹಿಂದೂ ವುಮೆನ್ ಅನ್ನೋ ಅಂಬೇಡ್ಕರ್ ಅವರ ಪರ್ಟಿಕ್ಯುಲರ್ ಕೃತಿ ಬಗ್ಗೆನೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರ ಸಂಬಂಧ ಹೇಗಿತ್ತು, ಕರ್ನಾಟಕ ಮತ್ತೆ ಅಂಬೇಡ್ಕರ್ ಅವ್ರಿಗೆ ಯಾವ ಜಾಗಗಳಿಗೆ ಅಂಬೇಡ್ಕರ್ ಅವರು ಬಂದಿದ್ದಾರೆ, ಮತ್ತೆ ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದಿದಾಗ ಯಾರು ಅವ್ರನ್ನ ನೋಡಿದ್ದಾರೆ, ಅವರು ಕೆಲವರು ಬದುಕಿದ್ದಾರೆ ಇನ್ನೂ, ಎಲ್ಲರೂ 80, 90, 94, 100+ ಆ ಥರ ಒಂದು 16 ಜನರು ಬದುಕಿದ್ದಾರೆ ಕರ್ನಾಟಕದಲ್ಲಿ. ಅವರು ಕರ್ನಾಟಕಕ್ಕೆ ಬಂದಾಗ ಅವ್ರಿಗಾದ ಒಂದು ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ನೆಲ್ಲ ನಾನು ದಾಖಲೀಕರಿಸ್ತಾ ಇದ್ರಿ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಆದ್ರೆ ಇಲ್ಲಿಲ್ಲ, ಅವೆರಡೂ ಬೇಡ, ನೀವು ಮೊದಲು ಒಂದು ನಮ್ಮ ಜನಪರ ವೇದಿಕೆಯಲ್ಲಿ ಒಂದು ಕ್ಲಾಸಸ್ ಇತ್ತು, ಆ ಕ್ಲಾಸಸ್ದು ಹೇಗಿದೆ ಅದನ್ನ ಯಥಾವತ್ತು ನೀವು ಒಂದ್ಸರಿ ನೇರವಾಗಿ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಆ ಕಾರಣಕ್ಕಾಗಿ ನಾನು ಅವೆರಡು ಟಾಪಿಕ್ ಅನ್ನ ಬಿಟ್ಟು ಇವ್ರು ಏನು ಕೇಳಿದ್ದಾರೆ ಆ ಟಾಪಿಕ್ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ನಾನು ಒಬ್ಬನೇ ಮಾತಾಡಲ್ಲ, ನೀವೆಲ್ಲರೂ ಮಾತಾಡ್ಬೇಕು. ಮತ್ತೆ ಬೋರ್ ಆದ್ರೆ ಸಾಕು ಸರ್ ಅಂತ ಹೇಳ್ಬೋದು, ಮತ್ತೆ ಪ್ರಶ್ನೆಗಳಿದ್ರೆ ಅಲ್ಲೇ ರೈಸ್ ಮಾಡ್ಬೋದು. ಇಫ್ ಎನಿ ಕ್ವಶನ್, ಅದು ಯಾವ ಮಟ್ಟದ ಸಂಘರ್ಷದ ಕ್ವಶನ್ ಆದ್ರೂ ಪರವಾಗಿಲ್ಲ, ನಾವು ಸ್ವೀಕರಿಸ್ತೀವಿ. ಆನ್ಸರ್ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರು ಇದ್ದಾರೆ, ನಮ್ಮಲ್ಲಿ ಕರೆಕ್ಷನ್ ಇದ್ರೆ ನಾವು ಮಾಡ್ಕೋತೀವಿ, ನಿಮ್ಮಲ್ಲಿ ಕರೆಕ್ಷನ್ ಇದ್ರೆ ನೀವು ಮಾಡ್ಕೋಬೇಕು. ಅದಕ್ಕೆ ನಾನು ಮುಕ್ತವಾಗಿ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಈಗ ನಾನು 3 ಅಂಬೇಡ್ಕರ್ಗಳ ಬಗ್ಗೆ ಮಾತಾಡೋದು. ಒಂದು ನನ್ನ ಅಂಬೇಡ್ಕರ್, ಒಂದು ನಿಮ್ಮ ಅಂಬೇಡ್ಕರ್, 3ನೇದು ನಮ್ಮ ಅಂಬೇಡ್ಕರ್. ನನ್ನ ಅಂಬೇಡ್ಕರ್ ಅಲ್ಲಿ ನಾಲೆಡ್ಜ್ ಮಾತ್ರ ಇದೆ, ನಿಮ್ಮ ಅಂಬೇಡ್ಕರ್ ಅಲ್ಲಿ ನನಗೆ ನೆಟ್ವರ್ಕ್ ಕಾಣಿಸ್ತಾ ಇದೆ. ಆದ್ರೆ ನಮ್ಮಿಬ್ಬರ ಅಂಬೇಡ್ಕರ್ ಅಲ್ಲಿ ಒಂದು ಎಕ್ಸ್ಟ್ರೀಮ್ ಪವರ್ ಬೇಕು ನಮ್ಗೆ, ಅದು ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೂ ಮುಂಚೆನೆ ನನ್ನೊಳಗಿಡ ಅಂಬೇಡ್ಕರ್ನ ನಾನು ಸಮಾಜಕ್ಕೆ ಹೆಂಗ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನ ಮಾಡೋಣ. ಬುದ್ಧಿಸಂ ಬಗ್ಗೆ ಮಾತಾಡ್ತಾ ಇದ್ರು, ಮಹಾಬೋಧಿ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ರು. ನನಗೆ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನ ಸಂಪೂರ್ಣವಾಗಿ ಓದಿ ಆದ್ಮೇಲೆ
ಭಾರತದಲ್ಲಿ ನನಗೆ 2 ತರದ ಬುದ್ಧಿಸಂ ಕಾಂಟೆಕ್ಸ್ಟ್ ಅರ್ಥ ಆಗ್ತಾ ಇದೆ. ಒಂದು ಮಹಾಬೋಧಿ ಸೊಸೈಟಿಯ ಕಾಂಟೆಕ್ಸ್ಟಿನ ಬುದ್ಧಿಸಂ, ಮತ್ತೆ ಪ್ಯೂರ್ ಅಂಬೇಡ್ಕರ್ ಅವರ ಕಾಂಟೆಕ್ಸ್ಟ್ನ ನವ ಬುದ್ಧಿಸಂ. ಈಗ ನಾವು ಎಲ್ಲರೂ ಕೂಡ ಹೋಗ್ತಾ ಇರೋದು ಮಹಾಬೋಧಿ ಸೊಸೈಟಿಯ ಕಾಂಟೆಕ್ಸ್ಟ್ ಬುದ್ಧಿಸಂ ಅಲ್ಲಿ ಇದೀವಿ ನಾವೆಲ್ಲರೂ. ಈಗ ಅಂಬೇಡ್ಕರ್ ಕಾಂಟೆಕ್ಸ್ಟ್ ಬುದ್ಧಿಸಂಗೆ ನಾವು ಆಲೋಚನೆಯನ್ನು ಕೂಡ ಮಾಡಿಲ್ಲ ಆ ಕಡೆಗೆ. ವಾಟ್ ಇಸ್ ದ ನ್ಯೂ ಕಾನ್ಸೆಪ್ಟ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಬುದ್ಧಿಸಂ ಅನ್ನೋದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾ ಇಲ್ಲ, ಅದೊಂದು. ಮತ್ತೆ ದ ಗ್ರೇಟೆಸ್ಟ್ ವರ್ಲ್ಡ್ 3 ರಿಸೈನ್ಸ್ ಬಗ್ಗೆ ನಿಮಗೆ ನಾನು ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಒಂದು, ಒಬ್ಬ ರಾಜ, 2 ಮಂತ್ರಿಗಳು ಈ ಜಗತ್ತಿನಲ್ಲಿ ರಿಸೈನ್ ಮಾಡಿದ್ದಾರೆ. ಏನಕ್ಕೆ ರಿಸೈನ್ ಮಾಡಿದ್ದಾರೆ ಅಂದ್ರೆ, ಈ ಸಮಾಜದ ಒಳಿತಿಗಾಗಿ ದ ಗ್ರೇಟೆಸ್ಟ್ ಕಿಂಗ್ ಫಸ್ಟ್ ರಿಸೈನ್ ಇನ್ ದ ವರ್ಲ್ಡ್, ಗೌತಮ ಬುದ್ಧ. ತನ್ನ ಕಿಂಗ್ಶಿಪ್ಗೆ ರಿಸೈನ್ ಮಾಡಿ ಆತ ಕಾಡಿಗೆ ಹೋದ ಅಂತ ಹೇಳ್ತಾರೆ. ಕಾಡಿಗೆ ಹೋಗ್ಲಿಲ್ಲ, ಜನರ ಕಡೆಗೆ ಬಂದಿತ್ತು. ದ ಸೆಕೆಂಡ್ ಗ್ರೇಟೆಸ್ಟ್ ರಿಸೈನ್ ಇನ್ ದ ಮಿನಿಸ್ಟರ್, ಫಿನಾನ್ಸ್ ಮಿನಿಸ್ಟರ್ ಬಸವಣ್ಣ. ಸೊ ಈಸ್ ಆಲ್ಸೋ ರಿಸೈನ್ ಫಾರ್, ತನ್ನ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬಂದಿತ್ತು. ದ ಗ್ರೇಟೆಸ್ಟ್ ರಿಸೈನ್ ಇನ್ ಥರ್ಡ್ ಪಾರ್ಟ್ ಇನ್ ನ್ಯೂ ಇಂಡಿಯಾ, ಡಾಕ್ಟರ್ ಅಂಬೇಡ್ಕರ್. ಈ 3 ರಿಸೈನ್ಗಳನ್ನ ಇಟ್ಕೊಂಡು ನಾವು ಒಂದು ಹೊಸ ಆಲೋಚನೆ ಕಡೆಗೆ ಈ ಸಮಾಜನ ತಿರುಗಿಸಕ್ಕೆ ಸಾಧ್ಯವಾದ್ರೆ, ಸೊ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ ಗ್ರೇಟೆಸ್ಟ್ 3 ರಿಸೈನ್ಸ್. ಮತ್ತೆ ಅಂಬೇಡ್ಕರ್ ಅವ್ರದ್ದು ಕೊನೆ ಗಳಿಗೆನಲ್ಲಿ ನನಗೆ ಪ್ರಶ್ನೆ ಗೊತ್ತಿರೋ ತರ, ಒಬ್ಬ ಕ್ರಿಶ್ಚಿಯನ್ ಎವ್ರಿ ವೀಕ್ ದೇ ಆರ್ ಗೋಯಿಂಗ್ ಟು ದ ಚರ್ಚ್, ಒಬ್ಬ ಮುಸ್ಲಿಂ ಎವ್ರಿ ವೀಕ್ ದೇ ಆರ್ ಗೋಯಿಂಗ್ ಟು ದ ಮಸೀದ್, ಹಿಂದೂ ಎವ್ರಿ ಡೇ ಆರ್ ಎವ್ರಿ ವೀಕ್ ಗೋ ಟು ಟೆಂಪಲ್ ಆರ್ ಮಂದಿರ. ಸೊ ಅನ್ಟಚಬಲ್ ಪೀಪಲ್, ಸೊ ವೇರ್ ಯು ಹ್ಯಾವ್ ಟು ಗೋ, ನೀವಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಕ್ವಶನ್. ದ ಸೆಕೆಂಡ್ ಕ್ವಶನ್, ಪ್ರತಿ ಮುಸ್ಲಿಂ ಮಗು ಹುಟ್ಟಿದಾಗ ಒಂದು ಮುಸ್ಲಿಂ ಕುಟುಂಬದಲ್ಲಿ ಶ್ರಾದ್ದ ನಡೆಯುತ್ತೆ, ಅಥವಾ ಆ ಮೂಲ ಕೃತಿ ಏನಿದೆ ಕುರಾನ್ ಮೇಲೆ ಶಬ್ದ ಮಾಡಿ ಒಂದು ಮಗುವಿಗೆ ಸಂಸ್ಕಾರವನ್ನ ಕೊಡ್ತಾನೆ ಎವ್ರಿ ಮುಸ್ಲಿಂ. ಸೊ ಎವ್ರಿ ಕ್ರಿಶ್ಚಿಯನ್ ಬೈಬಲ್ ಮೇಲೆ ತನ್ನ ಮಗುವಿನ ಸ್ಪರ್ಶವನ್ನ ಮಾಡಿ ಒಂದು ಸಂಸ್ಕಾರವನ್ನ ಮಾಡ್ತಾರೆ. ಸೊ ಪ್ಯೂರ್ ಹಿಂದೂಯಿಸ್ಟ್ ಅವರು ಭಗವದ್ಗೀತೆ ಮೇಲೆ, ರಾಮಾಯಣದ ಮೇಲೆ ಒಂದು ಟಚ್ ಮಾಡಿ ಅವ್ರಿಗೆ ಮಗುವಿಗೆ ಸಂಸ್ಕಾರ ಕೊಡ್ತಾರೆ. ವಿ ಆರ್ ಬಿಲಾಂಗ್ ಫ್ರಮ್ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಆರ್ ಶೂದ್ರಾಸ್. ನೀವು ಯಾವ ಕೃತಿಯ ಮೇಲೆ ಟಚ್ ಮಾಡಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತೀರಿ? ದಟ್ ಇಸ್ ದ 3 ಕ್ವಶನ್ ಆಫ್ ಡಾಕ್ಟರ್ ಅಂಬೇಡ್ಕರ್. ಈಗ 70 ವರ್ಷಗಳಲ್ಲಿ ನಾವೆಲ್ಲ ಇಷ್ಟು ಇಂಟೆಲೆಕ್ಚುವಲ್ಸ್ ಬಂದಿದೀವಿ. ಇದು ಯಾರ ಮನೇಲಾದ್ರೂ ನಡೀತಾ ಇದೆಯಾ ಅನ್ನೋದನ್ನ ನಾವು ಗೇನ್ ಮಾಡೋಣ, ಒಂದು ಚರ್ಚೆ ಮಾಡೋಣ, ವಿಮರ್ಶೆ ಮಾಡೋಣ. ಈ ವಿಮರ್ಶೆ ಮಾಡ್ತಾ 70 ವರ್ಷಗಳಿಂದ ಬುದ್ಧಿಸಂ ಕಟ್ಟಿರೋರ ಬಗ್ಗೆ, ಅಂಬೇಡ್ಕರಿಸಂ ಕಟ್ಟಿರೋರ ಬಗ್ಗೆ ಒಂದು ಮಾತನ್ನ ನಿಮ್ಮ ಗಮನಕ್ಕೆ ತರಬಹುದು. 70 ವರ್ಷಗಳಿಂದ ಬುದ್ಧಿಸಂ ಮೇಲೆ ಪ್ರಖರವಾದ ಪರಿಣಾಮವನ್ನ ಬೀರಿದಂತಹ ಫ್ಯಾಮಿಲೀಸ್ನ ಯಾವ್ದಾದ್ರು ಒಂದು ಫ್ಯಾಮಿಲೀಸ್ ತಗೊಳ್ಳಿ. ಆ ಫ್ಯಾಮಿಲೀಸ್ ಅಲ್ಲಿ ನಮ್ಮ ಸಮಕಾಲೀನ ಚಿಂತನೆಯಲ್ಲಿ ನಾನು ಬುದ್ಧಿಸ್ಟ್ ಬಗ್ಗೆ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಆಫ್ಟರ್ ಮೈ ಡೆತ್, ನನ್ನ ಡೆತ್ ಆದಮೇಲೆ ನನ್ನ ಶವ ಸಂಸ್ಕಾರದಿಂದ ಹಿಡಿದು ನನ್ನ ಫ್ಯಾಮಿಲಿ ಇದೆಯಲ್ಲ, ಅದು ಹೆಂಗೆ ವರ್ತಿಸಿದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ. ಯಾರು ಬುದ್ಧಿಸಮನ್ನ ತಗೊಬಂದಿದ್ದಾರೆ ನಮ್ಮ ಮುಂದಕ್ಕೆ, ಯಾರು ಅಂಬೇಡ್ಕರಿಸಮ್ ಅನ್ನ ನಮ್ಮ ಮುಂದೆ ತಗೊಬಂದಿದ್ದಾರೆ, ಆಫ್ಟರ್ ದೇರ್ ಡೆತ್ ಆ ಫ್ಯಾಮಿಲಿಗಳ ಪರಿಸ್ಥಿತಿ ಏನಾಯ್ತು ಅಂತ ನಾವು ಎಕ್ಸಾಂಪಲ್ಗಳು ನಿಮ್ ಮುಂದೆ ಗೊತ್ತಿದೆ, ನಾನು ಹೇಳೋದ್ ಬೇಡ. ಯಾರು ಅಂಬೇಡ್ಕರಿಸಂ ಕಟ್ಟಿದ್ರು, ಯಾರು ಬುದ್ಧಿಸಂ ಕಟ್ಟಿದ್ರು, ಅವರು ತೀರುವಾದ ಮಾರಣೆಗೆ ಇಡೀ ಎಂಟೈರ್ ಫ್ಯಾಮಿಲಿ ದೇವಾಲಯದ ಮುಂದೆ ಹೋಗಿ ನಿಂತಿರೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅಥವಾ ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದ ಒಬ್ಬ ಪ್ರಚಂಡ ನಾಯಕರು ಅಂತ ನಾವು ಯಾರು ಅನ್ಕೊಂಡಿದ್ವಿ, ಆ ಫ್ಯಾಮಿಲಿ ಎಲ್ಲ ಈ ವ್ಯವಸ್ಥೆಯ ವಿರುದ್ಧ ಯಾರು ನಡ್ಕೊಂಡ್ರೋ ಅವ್ರ ಮುಂದೆ ಅರ್ಜಿ ತಗೊಂಡೋಗಿ ನಿಂತಿರೋದನ್ನ ನೋಡಿದ್ವಿ. ಮತ್ತೆ ಯಾರು ಪ್ಯೂರ್ ಬುದ್ಧಿಸಂನ ಇಲ್ಲಿ ಹರಡಬೇಕು ಅಂತ ಇಡೀ ಬದುಕನ್ನ ತ್ಯಾಗ ಮಾಡಿದ್ರು, ಅವ್ರು ಬದುಕಿರೋ ಕಾಲಕ್ಕೆನೆ ಅವರ ಫ್ಯಾಮಿಲಿಗಳೆಲ್ಲ ಹೋಗಿ ಟೆಂಪಲ್ಗಳಲ್ಲಿ ಟೆಂಪಲ್ ರನ್ವೇ ಮಾಡೋದನ್ನ ಕೂಡ
ಟೆಂಪಲ್ ರನ್ ಮಾಡೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಸೊ ವಾಟ್ ಈಸ್ ದ ಕಾಸಸ್? ಯಾಕೆ ಹಿಂಗ ಆಗ್ತಾ ಇದೆ ಇದು? ಇರ್ಲಿ ಸಾಕು, ಕೇಳಿಸ್ತಾ ಇದೆಯಲ್ಲ, ಸಾಕು, ಕೇಳಿಸ್ತಾ ಇಲ್ಲ, ಈಗ ಕೇಳಿಸ್ತಾ ಇದೆ. ಓಕೆ, ಈಗ ಸೊ ವಾಟ್ ಈಸ್ ದ ಡಿಫಾಲ್ಟ್? ನಾನು ಹೆಸರು ಹೇಳೋದು ಬೇಡ. ಸೊ ನನಗೂ ಅನಿಸ್ತಾ ಇದೆ, ವಿ ಆರ್ ಬುದ್ಧಿಸ್ಟ್, ವಿ ಆರ್ ಅಂಬೇಡ್ಕರೈಟ್. ಆಫ್ಟರ್ ಅವರ್ ಡೆತ್ ಮೈ ಫ್ಯಾಮಿಲಿ ಟು ವೇಕ್, ನನ್ನ ಫ್ಯಾಮಿಲಿ ನಾನು ಸತ್ತ ಮೇಲೆ ಬುದ್ಧಿಸಮ್ನ ಫಾಲೋ ಮಾಡೋ ಅಷ್ಟು ನಿಖರವಾಗಿ ಬುದ್ಧಿಸಮ್ಗೆ ಒಳಗಾಗಿದೆಯಾ? ದ ಫಸ್ಟ್ ಕ್ವಶನ್. ಆಫ್ಟರ್ ಮೈ ಡೆತ್ ನನ್ನ ಫ್ಯಾಮಿಲಿ ನನ್ನಷ್ಟೇ ನಿಖರವಾಗಿ ಅಂಬೇಡ್ಕರಿಸಮ್ನ ಎಳ್ಕೊಂಡು ಹೋಗುವಷ್ಟು ಸಂಸ್ಕಾರ ನನ್ನ ಫ್ಯಾಮಿಲಿಗೆ ಇದೆಯಾ? ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಆದ್ರೆ ಆ ಪಾಯಿಂಟ್ ನ ರೀಚ್ ಮಾಡಕ್ಕೆ ಸೊ ವಾಟ್ ಶುಡ್ ಬಿ ಡು? ನಾವು ಈಗ ಏನ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಇದೆ. ಈಗ ನಮ್ಮ 70 ವರ್ಷಗಳ ಚರಿತ್ರೆ ಈ ತರ ಇದೆ. ಇಷ್ಟನ್ನ ನಿಮ್ಮ ಮೈಂಡ್ಗೆ ಆಗ್ತಾ ಅಂಬೇಡ್ಕರ್ ಮತ್ತು ಬುದ್ಧಿಸಂನ ಕಟ್ಟುವಾಗ ನನ್ನಲ್ಲಿ 12 ಪ್ರಶ್ನೆಗಳಿದೆ. ಈ 12 ಪ್ರಶ್ನೆಗಳು ನಾನೇ ಆಗಿರ್ತೀನಿ ಅಥವಾ ನೀವೇ ಆಗಿರ್ತೀರಾ, ಅಥವಾ ಈ ಎಲ್ಲ ಅಂಶಗಳು ಕೂಡ ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಅದನ್ನ ನನಗೆ ಅಂತ ಅನ್ಕೊಳ್ಳೋದು ಬೇಡ, ಮತ್ತೆ ನೀವು ಅದನ್ನ ವೈಯಕ್ತಿಕವಾಗಿ ತಗೊಳ್ಳೋದು ಬೇಡ. ಅದನ್ನ ವಿಮರ್ಶೆ ಮಾಡೋದಿದ್ರೆ ವಿಮರ್ಶೆ ಮಾಡೋಣ. ದ ಫಸ್ಟ್ ಕ್ವಶನ್ ಈಸ್, ಸೊ ವಾಟ್ ಕೈಂಡ್ ಪೀಪಲ್ ಆಫ್ ಯು ಆರ್? ನೀವು ಯಾವ ತರದ ಜನ? ನಾವು ಅಂಬೇಡ್ಕರಿಸಂ ಕಟ್ತಾ ಇರೋರು ಯಾವ ತರದ ಜನ? ವಾಟ್ ಕೈಂಡ್ ಆಫ್ ಪೀಪಲ್ ಯು ಆರ್? ಏನೋ ಸಮಸ್ಯೆ ಆಗ್ತದೆ. ಹಲೋ, ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಯು? ಅಂಬೇಡ್ಕರ್ ಅವ್ರ ಬಗ್ಗೆ ಯೋಚನೆ ಮಾಡುವಾಗ, ನಾವೆಲ್ಲ ಯೋಚನೆ ಮಾಡುವಾಗ, ಐ ಆಮ್ ಓಕೆ, ನಾನ್ ಮಾತ್ರ ಸರಿ, ನಾನ್ ಮಾತ್ರ ಅಂಬೇಡ್ಕರ್, ನಾನು ಹೇಳ್ತಾ ಇದ್ದೀನಲ್ಲ ಆ ಅಂಬೇಡ್ಕರ್ ಮಾತ್ರ ಸರಿ, ಬಟ್ ಯು ಆರ್ ನಾಟ್ ಓಕೆ. ನೀನ್ ಹೇಳ್ತಾ ಇದೆಯಲ್ಲ ಆ ಅಂಬೇಡ್ಕರ್ ಸರಿ ಇಲ್ಲ ಅನ್ನೋ ಗುಂಪಲ್ಲಿ ಇದ್ದೀರಾ ನೀವು. ದ ಸೆಕೆಂಡ್ ಪಾರ್ಟ್, ಐ ಆಮ್ ನಾಟ್ ಓಕೆ, ನಾನು ಅಂಬೇಡ್ಕರಿಸಂ ಹೇಳ್ತಿದ್ದೀನಲ್ಲ ಅದು ಸರಿ ಇಲ್ಲ, ಬಟ್ ನೀನ್ ಹೇಳ್ತಾ ಇದೆಯಲ್ಲ ಇದು ಸರಿ ಇದೆ ಅನ್ನೋ ಗುಂಪಲ್ಲಿ ಇದ್ದೀರಾ. ಬಟ್ ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ನೀನ್ ಹೇಳ್ತಾ ಇರೋ ಅಂಬೇಡ್ಕರಿಸಮ್ ಸರಿ ಇಲ್ಲ, ನಾನು ಹೇಳ್ತಾ ಇರೋ ಅಂಬೇಡ್ಕರಿಸಮ್ ಅನ್ನ ಪಾರ್ಟ್ ಅಲ್ಲಿ ಇದ್ದೀರಾ. ದ ಲಾಸ್ಟ್ ಪಾಯಿಂಟ್ ಈಸ್ ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ. ನಾವ್ ಹೇಳ್ತಾ ಇರ್ತಕ್ಕಂಥ ಅಂಬೇಡ್ಕರಿಸಮ್ ಅಲ್ಲಿ ಸಮನ್ವಯ ಇದೆ, ಆಲ್ ಆರ್ ಓಕೆ ಅನ್ನೋ ಈ 4th ಕ್ಯಾಟಗರೀಸ್ ಅಲ್ಲಿ ಈಗ ನಾವು ಯಾವ ಗುಂಪಲ್ಲಿದ್ದೀವಿ? ನಾನೇ ಸರಿ ಅಂತಂದ್ರೆ ಅದು ನನ್ನೊಳಗಿನ ಅಹಂಕಾರ. ನಾನು ಸರಿಯಿಲ್ಲ ಅಂತಂದ್ರೆ ಐ ಆಮ್ ನಾಟ್ ಸೀರಿಯಸ್ ರೀಡರ್ ಅಂಬೇಡ್ಕರ್. ನಾವಿಬ್ರು ಸರಿಯಿಲ್ಲ ಅಂತಂದ್ರೆ ಈ ಸಮಾಜನ ನಾವಿಬ್ರು ಸೇರಿ ಧಿಕ್ಕರಿಸ್ತಾ ಇದೀವಿ. ನಾವಿಬ್ರು ಸರಿ ಅಂತಂದ್ರೆ ಎಲ್ಲವನ್ನ ಗ್ಯಾದರ್ ಮಾಡಿ ಒಂದು ಕನ್ಸ್ಟ್ರಕ್ಟಿವ್ ಕಡೆ ನಡೀತಾ ಇದ್ವಿ. ಸೊ ವಾಟ್ ಟೈಪ್ ಆಫ್ ಪೀಪಲ್ ಯು ಆರ್? ಸೊ ಜಸ್ಟ್ ಕನ್ಸಿಸ್ಟ್. ದ ಸೆಕೆಂಡ್ ಕ್ವಶನ್ ಈಸ್, ವಾಟ್ ಕೈಂಡ್ ಆಫ್ ಸ್ಟಡಿ ಡಿಡ್ ಯು ಡೂ ನೋ ಡಾಕ್ಟರ್ ಅಂಬೇಡ್ಕರ್? ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ಯಾವ ಸೋರ್ಸಸ್ ನ ಅನುಸರಿಸಿದೆ? ಆರ್ ಯು ರೀಡ್ ಅಂಬೇಡ್ಕರ್ ಪ್ರಾಪರ್ಲಿ? ಇಲ್ಲಿ ಕೂತಿರೋರೆಲ್ಲ ನಾವು ಅಂಬೇಡ್ಕರ್ ಅವನ್ನ ಪ್ರಾಪರ್ ಆಗಿ ಓದಿದೀವ? ಅಂದ್ರೆ ನಾವು ಅಂದ್ರೆ ಎಲ್ಲರೂ ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಎಲ್ಲರೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಓದಿದೀವ. 28,000 ಪುಟಗಳ ಲಿಟ್ರೇಚರ್ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಾವು ಎಷ್ಟು ಪುಟಗಳು ಓದಿದೀವಿ? ಅಂಬೇಡ್ಕರ್ ಅವರ 13 ಲಕ್ಷ ಗಂಟೆಗಳ ರೀಡಿಂಗ್ ಅಲ್ಲಿ ನಾವು ಎಷ್ಟು ಲಕ್ಷ ಗಂಟೆಗಳನ್ನ ಅಂಬೇಡ್ಕರ್ಗೆ ವ್ಯಯ ಮಾಡಿದ್ವಿ? 10 hours, 10,000 hours, 1,000 hours, 100 hours, 10 hours, daily 1 hour, 10 minutes? No, we are not. ಅಥವಾ ನೀವು ಸೆಕೆಂಡ್ ಕ್ಯಾಟಗರಿ ಪೀಪಲ್ ಆಗಿರ್ಬೋದು. ನೀವು ಬೇರೆಯವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿರ್ಬೋದು. ಅದು ಸರಿನಾ ತಪ್ಪೋ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಸೇರ್ಕೊಂಡಿರ್ಬೋದು. ಆ ಕಾರಣಕ್ಕಾಗಿ ನೀವು ಅಂಬೇಡ್ಕರ್ ರೈಟ್ ಆಗಿರ್ಬೋದು. ದ ಥರ್ಡ್ ಕ್ವಶನ್ ಈಸ್, ಆರ್ ಯು ಫಾಲೋಯಿಂಗ್
ಆರ್ ಯು ಫಾಲೋವಿಂಗ್ ಡಾಕ್ಟರ್ ಅಂಬೇಡ್ಕರ್? ಲಿಸನಿಂಗ್. ಅಂಬೇಡ್ಕರ್ ಅವರ ಬಗ್ಗೆ ಬೇರೆಯವರು ಮಾತಾಡೋದನ್ನ ನಮ್ಮದೇ ಬೇರೆ, ಆದ್ರೆ ಬೇರೆಯವರು ಮಾತಾಡೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಅಥವಾ ಆರ್ ಯು ಪ್ರಿಡಿಕ್ಟ್ ಡಾಕ್ಟರ್ ಅಂಬೇಡ್ಕರ್? ನೀವು ಅಂಬೇಡ್ಕರ್ ಅವ್ರನ್ನ ಭಾವನಾತ್ಮಕತೆಗಾಗಿ ನೀವು ಇಟ್ಕೊಂಡಿರ್ಬೋದು. ನಮಗೆ ವಿದ್ಯೆಗೆ ಕಾರಣ ಆಗಿದ್ದಾರೆ, ಅಕ್ಷರಕ್ಕೆ ಕಾರಣ ಆಗಿದ್ದಾರೆ, ಊಟ ಬಟ್ಟೆಗೆ ಕಾರಣ ಆಗಿದ್ದಾರೆ, ಸೋಷಿಯಲ್ ಸ್ಟೇಟಸ್ಗೆ ಕಾರಣ ಆಗಿದ್ದಾರೆ ಅಂತ ಇಟ್ಕೊಂಡಿರ್ಬೋದು. ಸೊ ವಾಟ್ ಟೈಪ್ ಆಫ್ ರೀಡ್ ಅಬೌಟ್ ಅಂಬೇಡ್ಕರ್? ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ತಿಳ್ಕೊಳ್ಳಲಿಕ್ಕೆ ಅನುಸರಿಸತಕ್ಕಂಥ ಸೋರ್ಸ್ ಯಾವುದು? ವಾಟ್ ಇಸ್ ಯುವರ್ ಸೋರ್ಸ್? ನಮ್ಮ ಜೀವಿತಾವಧಿಯಲ್ಲಿ ನಾವು 1,00,000 ಗಟ್ಟಲೆ 1,00,000 ಅವರ್ಸ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಓದಿದ್ರೆ ವಿ ಆರ್ ಪರ್ಫೆಕ್ಟ್ ಅಂಬೇಡ್ಕರ್ ರೈಟ್ಸ್. ನಾವು ಒಂದು ಬೇರೆಯವ್ರು ಏನಾದ್ರು ಕೇಳಿದೀವಿ, ಇಲ್ಲ ಬೇರೆಯವ್ರು ಮಾತಾಡೋದನ್ನ ಆಲಿಸಿದೀವಿ, ಅಥವಾ ಯಾವುದೋ ಸಾಂದರ್ಭಿಕವಾಗಿ ಬಂದಿದಂತ ಅಂಬೇಡ್ಕರ್ ಲಿಟ್ರೇಚರ್ನ ಮಾತ್ರ ಮಾಡಿದೀವಿ. ಸಾಂದರ್ಭಿಕವಾಗಿ ಅಂಬೇಡ್ಕರ್ ಅವ್ರ ಮೇಲೆ ಈ ಸಮಾಜದಲ್ಲಿ ಬಿತ್ತರಿಸಿದ ಲಿಟ್ರೇಚರ್ನ ಮಾತ್ರ ನಾವು ಅನುಸರಿಸಿದ್ವಿ. ಆದ್ರೂ ಕೂಡ ನಾವೆಲ್ಲ ಗ್ರೇಟೆಸ್ಟ್ ಅಂಬೇಡ್ಕರ್ ರೈಟ್ಸ್ ಆಗಿ ಬದುಕ್ತಾ ಇದೀವಿ. ದ ಥರ್ಡ್ ಪಾರ್ಟ್ ಈಸ್, ಆರ್ ಯು ಅಂಬೇಡ್ಕರ್ ರೈಟ್ಸ್ ಫಾರ್ ವಾಟ್? ನೀವು ಅಂಬೇಡ್ಕರ್ ಅವರು ಹೇಗಿದ್ದೀರಿ? ಏನಕ್ಕಾಗಿದ್ದೀರಾ? ಶುಡ್ ಯು ಗೇನ್ ದ ನೇಮ್? ನನಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಕೆಲಸ ಮಾಡಿದ್ರೆ, ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ನನಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಅಂಬೇಡ್ಕರ್ ರೈಟ್ ಆಗಿದ್ದೀರಾ? ಅಥವಾ ದಿಸ್ ಇಸ್ ಬಿಸಿನೆಸ್ ಸೆಕ್ಟರ್? ಅಂಬೇಡ್ಕರ್ ಅವ್ರನ್ನ ಒಂದು ಬಿಸಿನೆಸ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ? ನೀವು ಸಂಘಟನೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ. ನಾವು ಬಿಸಿನೆಸ್ ಸೆಕ್ಟರ್ ಅಲ್ಲಿ ನೋಡ್ತಾ ಇಲ್ಲ. ಆದ್ರೆ ಯಾವುದೇ ಸಂಘಟನೆಯನ್ನ ಒಂದು ಮೇಲ್ವರ್ಗಗಳು ಅದನ್ನ ಬಿಸಿನೆಸ್ ಸೆಕ್ಟರ್ ಆಗಿ ಆಲೋಚಿಸ್ತಾ ಇದೆ. ದ ಥರ್ಡ್ ಪಾರ್ಟೀಸ್ ಆರ್ ದಿಸ್ ಸ್ಯಾಕ್ರಿಫೈಸ್. ಈ ಸಮಾಜಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ನೀವು ಅಂಬೇಡ್ಕರ್ ರೈಟ್ಸ್ ಆಗಿದ್ದೀರಾ? ಅಥವಾ ಆರ್ ಯು ಪ್ರೊಟೆಕ್ಟಿಂಗ್ ಫಾರ್ ಯುವರ್ ಸೆಲ್ಫ್? ಅಥವಾ ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿನ ನಾನು ರಕ್ಷಣೆ ಮಾಡ್ಕೋಬೇಕು, ನನ್ನ ಸಮಾಜನ ನಾನು ರಕ್ಷಣೆ ಮಾಡಬೇಕು ಅಂತ ನೀವು ಅಂಬೇಡ್ಕರ್ ರೈಟ್ಸ್ ಆಗಿದ್ದೀರಾ? ಈ 4 ವಿಧದಲ್ಲಿ ತಾನೇ ಇರೋದು. ಸೊ ಈಗ ನಾವಂತೂ ಸ್ಯಾಕ್ರಿಫೈಸರ್ಸ್ ಅಲ್ಲ, ವಿ ಆರ್ 3D ಕಾನ್ಸೆಪ್ಟ್. ಪ್ರತಿ ಹಳ್ಳಿಗಳಲ್ಲಿ ಅಂಬೇಡ್ಕರಿಸಂ 3D ಕಾನ್ಸೆಪ್ಟ್ ನಡೀತಾ ಇದೆ. 3D ಮೀನ್ಸ್ ವಾಟ್? 3D ಮೀನ್ಸ್ ಡ್ರಿಂಕ್ಸ್, ಡ್ಯಾನ್ಸ್ ಅಂಡ್ DJ. 3D ಕಾನ್ಸೆಪ್ಟ್ಗೆ ಬಂದಿಲ್ಲ ನಾವು. ವಾಟ್ ಇಸ್ ದ 3D ಕಾನ್ಸೆಪ್ಟ್? ಟ್ರೆಜರ್, ಟ್ಯಾಲೆಂಟ್ ಅಂಡ್ ಡೆಡಿಕೇಶನ್. ನಿಮ್ಮ ಟ್ಯಾಲೆಂಟ್ ನ ಅಂಬೇಡ್ಕರಿಸಂ ಮೇಲೆ ಬಳಸಿದೀರಾ? ಇಲ್ಲ. ನಿಮ್ಮ ಟ್ರೆಜರ್ನ ಅಂಬೇಡ್ಕರಿಸಂ ಮೇಲೆ ಬಳಸಿದೀರಾ? ಇಲ್ಲ. ನಿಮ್ಮ ಟೈಮ್ ಅನ್ನ ಅಂಬೇಡ್ಕರಿಸಂ ಮೇಲೆ ಬಳಸಿದೀರಾ? ಇಲ್ಲ. ಆಫ್ಟರ್ ರಿಟೈರ್ಮೆಂಟ್ ವಿ ಕಮ್ ಟು ದ ಅಂಬೇಡ್ಕರ್ ಒಂದು ಚಳವಳಿಗೆ ಬರ್ತೀವಿ. ಸ್ಟೂಡೆಂಟ್ ಆಗಿದ್ದಾಗ ಒಂದು ಕೆಲಸ ತಗೋಬೇಕು ಅಂತ ಓದ್ತೀವಿ. ಒಂದು ಕೆಲಸ ಸಿಕ್ಕಿದ ಮೇಲೆ ವೇರ್ ಎಂಜಾಯ್ ವಿತ್ ಫ್ಯಾಮಿಲಿ ಅಂಡ್ ಡೆಡಿಕೇಟ್ ಟು ಗವರ್ನಮೆಂಟ್ ಸರ್ವೆಂಟ್. ಆಫ್ಟರ್ ರಿಟೈರ್ಮೆಂಟ್ ಒಂದು ಸಂಘಟನೆಗೆ ಸೇರ್ಕೋತೀವಿ. ನಮಗೆ ಸ್ಟೂಡೆಂಟ್ ಲೈಫಲ್ಲಿ ಓದುವಾಗ ಒಂದು ಕೆಲಸಕ್ಕೋಸ್ಕರ ಓದ್ತೀವಿ. ಕೆಲಸ ಸಿಕ್ಕಿದ ಮೇಲೆ ನಮಗೆ ಟೈಮ್ ಇರಲ್ಲ. ಆಫ್ಟರ್ ರಿಟೈರ್ಮೆಂಟ್ ನಾವು ಒಂದು ಶ್ರದ್ಧಾವಸ್ಥೆಯಲ್ಲಿ ಇರ್ತೀವಿ. ಆಗ ಕೂಡ ಅಂಬೇಡ್ಕರ್ನ ನಾವು ಓದಕ್ಕಾಗಲ್ಲ. ಸೊ ಈಗ ನಾವು ಎಲ್ಲಿ ಅಂಬೇಡ್ಕರ್ನ ಓದು? 13 ಲಕ್ಷಗಳ ಗಂಟೆಗಳ ಕಾಲ ನಮ್ಗೆ ಎಲ್ಲಿ ಟೈಮ್ ಇದೆ? ಸೊ ವಾಟ್ ಟೈಪ್ ಆಫ್ ಯು? ದ ಫೋರ್ತ್ ಕ್ವಶನ್ ಈಸ್, ವೈ ಡು ಯು ವಾಂಟ್ ಅಂಬೇಡ್ಕರ್ ಫಿಲಾಸಫಿ? ನಮಗೆ ಅಂಬೇಡ್ಕರ್ ಫಿಲಾಸಫಿ ಯಾಕೆ ಬೇಕು? ಫಾರ್ ದ ಪವರ್? ಒಂದು ಪವರ್ ಬೇಕು, ಅದಕ್ಕೆ ಅಂಬೇಡ್ಕರಿಸಂ ಬೇಕು ಅಂತ ಅನಿಸ್ತಾ ಇದೆಯಾ? ಫಾರ್ ದ ನಾಲೆಡ್ಜ್? ನಮಗೆ ನಾಲೆಡ್ಜ್ ಬೇಕು, ಅದಕ್ಕೆ ಅಂಬೇಡ್ಕರಿಸಂ ಬೇಕು ಅಂತ ಅನಿಸ್ತಾ ಇದೆಯಾ? ಫಾರ್ ದ ಈಕ್ವಿಟಿ? ನಮಗೆ ಈಕ್ವಿಟಿ ಇಲ್ಲ, ಈಕ್ವಿಟಿಗೋಸ್ಕರ ಅಂಬೇಡ್ಕರಿಸಂ ಬೇಕು ಅನಿಸ್ತಾ ಇದೆಯಾ? ಫಾರ್ ದ ಈಕ್ವಾಲಿಟಿ? ಈಕ್ವಾಲಿಟಿಗೋಸ್ಕರ ಅಂಬೇಡ್ಕರಿಸಂ ಬೇಕು ಅನಿಸ್ತಾ ಇದೆಯಾ? ನಮಗೆ ನಿಖರತೆ ಇಲ್ಲ. ಸೊ ಅಂಬೇಡ್ಕರ್ ಅವರು ಎಲ್ಲವೂ ಕೂಡ. ಈಗ ನಾವು ವಾಟ್ ಟೈಪ್ ಆಫ್ ಅಂಬೇಡ್ಕರ್ ಶುಡ್ ಬಿ ಫಾರ್? ಪವರ್ಗೋಸ್ಕರ ಮಾಡ್ಬೇಕಾ?
ಅದಕ್ಕೊಂದು ಚಾನಲ್ ಇದೆ. ಧರ್ಮಕ್ಕೋಸ್ಕರ ಮಾಡ್ಬೇಕಾ, ಅದಕ್ಕೊಂದು ಚಾನಲ್ ಇದೆ. ನಾಲೆಡ್ಜ್ಗೋಸ್ಕರ ಮಾಡ್ಬೇಕಾ, ಅದಕ್ಕೊಂದು ಚಾನಲ್ ಇದೆ. ಈಕ್ವಾಲಿಟಿಗೋಸ್ಕರ ಮಾಡ್ಬೇಕಾ, ಅದಕ್ಕೊಂದು ಚಾನಲ್ ಇದೆ. ನೀವು ಧರ್ಮ ಕಟ್ಟವರು ರಾಜಕಾರಣಕ್ಕೆ ನಿಂತ್ಕೊಂಡ್ರೆ ಹಿಂಗೆ, ನೀವು ರಾಜಕಾರಣಿಗಳು ಮತ್ತೆ ಧರ್ಮ ಕಟ್ಟಕ್ಕೆ ಬಂದ್ರಂಗೆ. ನೀವು ರಾಜಕಾರಣಿಗಳಾದವರು ನೀವೇ ನಾನು ಗ್ರೇಟ್ ಸ್ಪೀಚರ್ ಹಾಕ್ಬೇಕು ಅಂದ್ರೆ ಹೆಂಗೆ, ನೀವು ಗ್ರೇಟ್ ಸ್ಪೀಕರ್ ಆದವರು ನಾನೇ MLA ಆಗ್ಬೇಕು ಅಂದ್ರೆ ಹೆಂಗೆ, ನೀವೊಬ್ರು ಫಿಲಾಸಫಿಕಲ್ ಐಡಿಯಾ ಇರೋರು ಇಲ್ಲ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂಬೇಡ್ಕರ್ ಫೋರಂ ಕಟ್ತೀನಿ ಅಂದ್ರೆ ಹೆಂಗೆ. ಗೆಟಿಂಗ್ ಕನ್ಫ್ಯೂಸನ್. ನಾನು ಅಂಬೇಡ್ಕರ್ ಅವ್ರ ತರ MLAನೂ ಆಗ್ಬೇಕು, ಅಂಬೇಡ್ಕರ್ ಅವ್ರ ತರ ಫಿಲಾಸಫಿಯರು ಆಗ್ಬೇಕು, ಅಂಬೇಡ್ಕರ್ ಅವ್ರ ತರ ಗ್ರೇಟೆಸ್ಟ್ ಎಕನಾಮಿಕ್ಸ್ ಆಗ್ಬೇಕು, ಅಂಬೇಡ್ಕರ್ ಅವ್ರ ತರ ಗ್ರೇಟೆಸ್ಟ್ ರೆವಲ್ಯೂಷನರು ಆಗ್ಬೇಕು, ಅಂಬೇಡ್ಕರ್ ಅವ್ರ ತರ ದಮ್ಮನ್ನು ಕಟ್ಟಬೇಕು ಅಂದ್ರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಫಾರ್ ಡಾಕ್ಟರ್ ಅಂಬೇಡ್ಕರ್. ಸೊ ದಿಟ್ ಈಸ್ ದ ವೆರಿ ಕನ್ಫ್ಯೂಷನಿಂಗ್ ಫಾರ್ ಅಂಬೇಡ್ಕರ್ ರೈಟ್ಸ್ ಪೀಪಲ್. ಒಬ್ಬ ಅಂಬೇಡ್ಕರ್ ಹುಟ್ಟಿ ಇಷ್ಟೊಂದು ಜನ ಅಂಬೇಡ್ಕರ್ಗಳನ್ನ ಸೃಷ್ಟಿ ಮಾಡಿರುವಾಗ, ಇಷ್ಟೊಂದು ಅಂಬೇಡ್ಕರ್ಗಳ ಬದುಕಿ, ಇನ್ನು ಯಾಕೆ ನಮ್ಮ ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ? ಜಸ್ಟ್ ಟು ಸಿಂಗಲ್ ಪಾಯಿಂಟ್ ವಿ ಹ್ಯಾವ್ ಟು ಬಿ ಕನ್ಕ್ಲೂಡ್. ಅಲ್ಲ, ಅದನ್ನೇ ಮಾತಾಡೋಣ. ಸೊ ದ ಫಿಫ್ತ್ ಪಾಯಿಂಟ್, ನಾನು ಹೇಳೋ ಎಲ್ಲ ಪಾಯಿಂಟ್ಗಳಿಗೆ ನೀವು ಯಾವುದೇ ತರದ ಕ್ವಶನ್ ಅನ್ನ ಮಾಡ್ಕೋಬಹುದು. what you want to do with Ambedkar philosophy. ಅಂಬೇಡ್ಕರ್ ಅವರಿಂದ ನೀವೇನ್ ಬಯಸ್ತೀರಾ? ಅಂಬೇಡ್ಕರ್ ಫಿಲಾಸಫಿಯಿಂದ ನೀವೇನ್ ತಗತ್ತೀರಾ? ಅಥವಾ ಅಂಬೇಡ್ಕರ್ ಫಿಲಾಸಫಿಗಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂಬೇಡ್ಕರ್ ಫಿಲಾಸಫಿ ಎಲ್ಲ ಅರ್ಥ ಆದ್ಮೇಲೆ ನೀವು ರೀಡ್ ಮಾಡ್ತಾ ಇದ್ದೀರಾ, ಎಲ್ಲ ಆದ್ಮೇಲೆ ಒಂದು ಪುಸ್ತಕ ಬರೀತೀರಾ? ನೀವು ರೈಟ್, ಆಯ್ತು ನಾನು ಪುಸ್ತಕನೂ ಬರದೆ, ಆಮೇಲೆ ಡೂ ಯು ಜಸ್ಟ್ ಸ್ಪೀಕ್? ಎಸ್, ನಾನು ಮಾತಾಡ್ತಾ ಇದ್ದೀನಿ. ಆಮೇಲೆ ಆರ್ ಯು ವಾಂಟ್ ಟು ಬಿ ವರ್ಕ್? ನೋ. ನಾವು 70 ವರ್ಷಗಳಿಂದ ಅಂಬೇಡ್ಕರ್ ಅವ್ರ ತರ ಓದೋದನ್ನ ಕಲ್ತ್ವಿ, ಬರೆಯೋದನ್ನ ಕಲ್ತ್ವಿ, ಭಾಷಣ ಮಾಡೋದನ್ನ ಕಲ್ತ್ವಿ, ಆದ್ರೆ ವರ್ಕ್ ಮಾಡೋದನ್ನ ಕಲೀಲಿಲ್ಲ. ಅಂಬೇಡ್ಕರ್ ಅವ್ರ ತರ ವರ್ಕ್ ಮಾಡಿದ್ರೆ ನಮಗೆ ಈ ತರದ ಪರಿಸ್ಥಿತಿಗಳು ಬರ್ತಿರ್ಲಿಲ್ಲ. ದ ಸೆವೆಂತ್ ಕ್ವೆಶ್ಚನ್ ಈಸ್, ಆರ್ ಯು ಆರ್ ಆನ್ ಎವರ್ ಥಿಂಕಿಂಗ್ ಅಂಬೇಡ್ಕರ್? ನೀವು ಯಾವ ಅಂಬೇಡ್ಕರ್ ವಾದಿ? ಎವ್ರಿ ಡೇ, ಎವ್ರಿ ಮಿನಿಟ್ಸ್ ನೀವು ಅಂಬೇಡ್ಕರ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ಆರ್ ಯು ಸೀಸನಬಲ್ ಅಂಬೇಡ್ಕರ್ ರೈಟ್ಸ್? ನೀವು ಡಿಸೆಂಬರ್ 6ಗೆ, ಅಕ್ಟೋಬರ್ 14ಗೆ, ಏಪ್ರಿಲ್ 14ನ ಅಂಬೇಡ್ಕರ್ ವಾದಿನ? ನಿಮ್ಮ ಪಾರ್ಟಿಸಿಪೇಷನ್ ಅಲ್ಲಿ ಮಾತ್ರ ಇರುತ್ತಾ? ಆರ್ ಯು ಸೀಸನ್ ಅಂಬೇಡ್ಕರ್ ರೈಟ್? ಆರ್ ಯು ಎವರ್ ಥಿಂಕಿಂಗ್ ಅಂಬೇಡ್ಕರ್ ರೈಟ್? ಯೋಚನೆ ಮಾಡಿ. ದ ಥರ್ಡ್ ಒನ್ ಈಸ್ ಕನ್ಸ್ಟ್ರಕ್ಟಿವ್ ಅಂಬೇಡ್ಕರ್ ರೈಟ್. ಆರ್ ಫೋರ್ತ್ ಒನ್ ಈಸ್ ಯು ಆರ್ ಎ ಕಲ್ಟಿವೇಟೆಡ್ ಅಂಬೇಡ್ಕರ್ ರೈಟ್ಸ್. ನೀವು ಅಂಬೇಡ್ಕರಿಸಮ್ನ ಕಟ್ಟ ಕೊಟ್ಟಿದ್ದೀರಾ, ಅಥವಾ ಬಿತ್ತ ಕೊಟ್ಟಿದ್ದೀರಾ, ಅಥವಾ ಸೀಸನಬಲ್ ಆಗಿ ದಿನಾಚರಣೆ ಮಾಡಕ್ ಕೊಟ್ಟಿದ್ದೀರಾ, ಅಥವಾ ನೀವು ಎವರ್ ಥಿಂಕಿಂಗ್ ಅಂಬೇಡ್ಕರ್ ರೈಟ್ಸ್ ಆಗ ಕೊಟ್ಟಿದ್ದೀರಾ? 20 ಕೋಟಿ ದಲಿತರಿರುವಾಗ 20 ಕೋಟಿ ಮಕ್ಕಳು ಓದ್ತಿದ್ದಾರೆ, ಇಂಟು 2 40 ಕೋಟಿ ಮಕ್ಕಳು ಓದ್ತಿದ್ದಾರೆ. ಆಲ್ ಓವರ್ ಇಂಡಿಯಾ ನಮ್ದು ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ನಮ್ದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ನಮ್ದು ಒಂದು ಮೆಡಿಕಲ್ ಫೋರಂ ಇಲ್ಲ, ನಮ್ದು ಒಂದು ಸೂಪರ್ ಮಾರ್ಕೆಟ್ ಇಲ್ಲ, ನಮ್ದು ಒಂದು ಬ್ಯಾಂಕ್ ಇಲ್ಲ, ನಮ್ದು ಒಂದು ಇನ್ಸ್ಟಿಟ್ಯೂಷನ್ಗಳಿಲ್ಲ, ನಮ್ದು ಒಂದು ಕ್ಲಾಸಿಕ್ ವರ್ಲ್ಡ್ ಕ್ಲಾಸ್ ಸ್ಕೂಲ್ಗಳಿಲ್ಲ. ಸೊ ವಾಟ್ ಯು ರೈಟ್ ಡಾಕ್ಟರ್ ಅಂಬೇಡ್ಕರ್? ಹಾಗಾದ್ರೆ 70 ವರ್ಷದ ಚಳವಳಿನಲ್ಲಿ ನಾವು ಏನ್ ಮಾಡಿದ್ವಿ? ಈಗ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ. ವಿ ಆರ್ ಸೀಸನಲ್ ಅಂಬೇಡ್ಕರ್ ರೈಟ್ಸ್ 70%. ಎವರ್ ಥಿಂಕಿಂಗ್ ಅಂಬೇಡ್ಕರ್ ರೈಟ್ಸ್ ಅಂಡ್ 0.1. 20 ಲಕ್ಷ ದಲಿತರು ಕರ್ನಾಟಕದಲ್ಲಿದ್ದೀವಿ. ಅಂಬೇಡ್ಕರ್ ಬಗ್ಗೆ ನಿಖರವಾಗಿ 1 ಗಂಟೆ ಮಾತಾಡುವಂತ ರಿಸೋರ್ಸ್ ಪರ್ಸನ್ ನ ಹುಡುಕಕ್ಕೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಜನಪರ ವೇದಿಕೆಯಲ್ಲಿ ಅಂತ ಐ ನೋ. ಅಥವಾ 365 ದಿನದ
ಕಂಟಿನ್ಯೂಸ್ ಪ್ರಾಸೆಸ್ ಅಲ್ಲಿ ಎಷ್ಟು ಜನ ಇಂಟೆಲೆಕ್ಚುವಲ್ಸ್ ಎಲ್ಲರೂ ನ್ಯೂ ಫೇಸ್ ಸಿಕ್ಕಿದ್ದಾರೆ ನಿಮ್ಗೆ? ಸಿಕ್ಕಿಲ್ಲ. ಐ ಆಮ್ ಸ್ಟಡಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಡಿಸ್ಟ್ರಿಕ್ಟ್. ಹೂ ಇಸ್ ದ ಅಂಬೇಡ್ಕರ್ ರೈಟ್ ಅಂಡ್ ಎವ್ರಿ ಡೇ ಅಂಡ್ ಎವ್ರಿಥಿಂಗ್. ಅಂಬೇಡ್ಕರ್ ಬಗ್ಗೆ ನಿಖರವಾಗಿ 10 ಪುಟ ಬರೆಯುತ್ತರ, ಅಂಬೇಡ್ಕರ್ ಅವ್ರ ತರ ನಿಖರವಾಗಿ 1 ಗಂಟೆ ಮಾತಾಡೋ ತರ, ಅಂಬೇಡ್ಕರ್ ಅವರ ಬಗ್ಗೆ ಎವ್ರಿ ಡೇ ಆಲೋಚನೆ ಮಾಡೋರು ಎಷ್ಟು ಜನ ಇಲ್ಲಿ ಸಿಗ್ತಾರೆ ಕರ್ನಾಟಕದಲ್ಲಿ ಅಂದ್ರೆ ಓನ್ಲಿ 180 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಕವರೇಜ್ ಅಲ್ಲಿ 2% ಇಲ್ಲ. ದ ಗುಲ್ಬರ್ಗ ಇಸ್ ದ ಹೈಯೆಸ್ಟ್ ರೇಷಿಯೋ, ಮೈಸೂರು ಇಸ್, ಬೆಂಗಳೂರು ಇಸ್ ಹೈಯೆಸ್ಟ್ ರೇಷಿಯೋ ಇನ್ ಆಲ್ ಓವರ್ ಡಿಸ್ಟ್ರಿಕ್ಟ್. ನೀವು ಡಿಸ್ಟ್ರಿಕ್ಟ್ ರೇಷಿಯೋನಲ್ಲೂ ಕೂಡ ಅಂಬೇಡ್ಕರ್ ರೈಟರ್ಸ್ ಅಂಡ್ ಥಿಂಕರ್ಸ್ ಇಲ್ಲ. ಸೊ ವಾಟ್ ಟೈಪ್ ಆಫ್ ಅಂಬೇಡ್ಕರಿಸಮ್ ಕನ್ಸ್ಟ್ರಕ್ಟಿವ್ ಇನ್ ಕರ್ನಾಟಕ? ಹಂಗಾದ್ರೆ ನಾವು 70 ವರ್ಷಗಳಲ್ಲಿ ಅಂಬೇಡ್ಕರಿಸಮ್ ಮೇಲೆ ಏನನ್ನ ಕಟ್ಟಿದ್ವಿ? ಅಂಬೇಡ್ಕರ್ ಅವ್ರನ್ನ ಬಿತ್ತಾ ಇದ್ದೀರಾ ನೀವು ಅಂದ್ರೆ ನಾವು ಎಲ್ಲಿ ಬಿತ್ತಾ ಇದೀವಿ? ಸೊ ಹಸ್ಬೆಂಡ್ ಈಸ್ ಗೋಯಿಂಗ್ ಟು ವಿಹಾರ್, ಮೈ ವೈಫ್ ಈಸ್ ವಾಂಟ್ ಟು ಗೋ ಟು ಟೆಂಪಲ್. ದಿಸ್ ಇಸ್ ದ ಪ್ರಾಬ್ಲಮ್ ಫಾರ್ ಎವ್ರಿ ಹೋಮ್. ಐ ಆಮ್ ಗೋಯಿಂಗ್ ಟು ದ ಬುದ್ಧಿಸಮ್ ಪಾತ್. My father and mother and my sisters and my colleagues, they are going to Marama and something. ನಾವು ಅಂಬೇಡ್ಕರ್ ಅವರನ್ನ ಬಿತ್ತೋದಕ್ಕೆ ಇನ್ನು ಆರಂಭನೆ ಮಾಡಿಲ್ಲ. ಎಲ್ಲಿ ಬಿತ್ತಬೇಕು? ಬೇಜಾರು ಮಾಡ್ಕೋಬಾರದು. ವೇದಿಕೆಗಳಲ್ಲಿ ಅಲ್ಲ, ವಿಹಾರಗಳಲ್ಲಿ ಅಲ್ಲ, ಸೆಮಿನಾರ್ಗಳಲ್ಲಿ ಅಲ್ಲ. 5 ಶತಮಾನಗಳಿಂದ ನಾವೆಲ್ಲರೂ ಕೂಡ ಬಲದ ಮಕ್ಕಳಾಗಿ ಎದ್ದಿದ್ದೀವಿ, ದೇವ್ರ ಫೋಟೋನೇ ನೋಡಿದೀವಿ. ಎವ್ರಿ ಮದರ್ ಸ್ಟಾರ್ಟೆಡ್ ದ ಮಾರ್ನಿಂಗ್ ಫಾರ್ ಚಿಲ್ಡ್ರನ್. ನೀ ಫಸ್ಟ್ ಬಲದ ಮಕ್ಕಳಾಗಿ ಹೇಳು, ದೇವ್ರ ಫೋಟೋ ನೋಡ್ಕೊಂಡು ಹೇಳು ಅಂತಾನೆ ಶುರು ಮಾಡೋದು. ದಟ್ ಈಸ್ ದ ಧರ್ಮ. ಧಮ್ಮ ಅಲ್ಲ, ಧರ್ಮ. ಆ ಧರ್ಮದಲ್ಲಿ ಎದ್ದು ಮಗು ದೇವ್ರನ್ನ ನಂಬಿದೆ. ಅದನ್ನ ನನ್ನ ತಾಯಿ ನನಗೆ ಹೇಳಿದ್ದಾರೆ, ನನ್ನ ಅಜ್ಜಿ ಅವ್ರಿಗೆ ಹೇಳಿದ್ದಾರೆ, ನಮ್ಮ ಅಪ್ಪನ ಅಮ್ಮ ಅವ್ರಿಗೆ ಹೇಳಿದ್ದಾರೆ. ದಿಸ್ ಇಸ್ ದ ಕಂಟಿನ್ಯೂ ಪ್ರಾಸೆಸ್. ಆಫ್ಟರ್ ದ ಅಂಬೇಡ್ಕರ್, ಯಾವ ತಾಯಿ ಮಗು ವೇಕಪ್, ನಿನ್ನ ಬದುಕಿಗೆಲ್ಲ ದಿಸ್ ಇಸ್ ಓನ್ಲಿ ಫಾರ್ ಅಂಬೇಡ್ಕರ್ ಕಾರಣ ನಿನ್ನ ಬದುಕಿಗೆ. ಫಸ್ಟ್ ಬಲದ ಮಗಳಿಗೆ ಹೇಳಿ ಅಂಬೇಡ್ಕರ್ ಅವ್ರನ್ನ ನೋಡ್ಕೊಂಡು ಹೇಳುವಂತ ಒಬ್ಬ ತಾಯಿ ಮನೆಯಲ್ಲಿ ಯಾವತ್ತು ಹೇಳ್ತಾಳೋ, ದಟ್ ಈಸ್ ದ ರಿಯಲ್ ಅಂಬೇಡ್ಕರಿಸಮ್. ಯು ಸ್ಟಾರ್ಟೆಡ್ ಇನ್ ದ ಹೌಸ್. ಬುದ್ಧನ ನೋಡ್ಕೊಂಡು ಹೇಳುವಂತ ಯಾವತ್ತು ಹೇಳ್ತಾಳೆ, ಅವತ್ತು ಇಟ್ ಇಸ್ ಸ್ಟಾರ್ಟೆಡ್ ಇನ್ ದ ಹೌಸ್. ಮೈ ಕೊಲೀಗ್ಸ್ ಆರ್ ದೇರ್. ತುಂಬಾ ಜನ ಸ್ನೇಹಿತರಿದ್ದಾರೆ, ದಿನ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಅಂಬೇಡ್ಕರ್ ಕಾರ್ಯಕ್ರಮಗಳಿಗೆ. ಆದ್ರೆ ಗೃಹ ಪ್ರವೇಶ ಮಾಡುವಾಗ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ದೇ ಆರ್ ಅಂಬೇಡ್ಕರ್ ರೈಟ್. ಮತ್ತೆ ನನ್ನ ಸ್ನೇಹಿತರೆಲ್ಲ ಬರ್ತಾರೆ, ಬುದ್ಧನ ಇಡಬೇಕು ಅಂತ ಹೇಳಿ ಹಿಂದಿನ ದಿನ ಗಣಪತಿ ಹೋಮ ಮಾಡಿಸ್ತಾರೆ. ಬೆಳಿಗ್ಗೆ ಅಂಬೇಡ್ಕರ್ದು ಬುದ್ಧಂದು ಸ್ಟ್ಯಾಚ್ಯೂ ಮಾಡ್ತಾರೆ. ದೇ ಆರ್ ಅಂಬೇಡ್ಕರ್ ರೈಟ್ಸ್. ವಿ ಆರ್ ಅಂಬೇಡ್ಕರ್ ರೈಟ್ಸ್ ಇನ್ ಕರ್ನಾಟಕ 70%. ಪ್ಯೂರ್ ಅಂಬೇಡ್ಕರ್ ರೈಟ್ಸ್. ನಾವು ಇನ್ನೊಂದು ಸಮಾಜದ ಬಗ್ಗೆ ಮಾತಾಡೋದು ಬೇಡ, ಅಪ್ಪರ್ ಕಮ್ಯುನಿಟಿ ಬಗ್ಗೆ ಮಾತಾಡೋದು ಬೇಡ. ಓನ್ಲಿ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ 17% ಇದೀವಿ. 17%, 40 lakhs, 1 crore ಇದೀವಿ. ಸೊ ನಾವೆಲ್ಲರೂ ಅಂಬೇಡ್ಕರ್ ಫಲಾನುಭವಿಗಳೇ. ಆದ್ರೆ ನಮ್ಮ ದಮ್ಮ ಇದೆಯಲ್ಲ 0.002 ಇದೆ ಸೆನ್ಸಸ್ ಅಲ್ಲಿ. ವಿ ಆರ್ ದ ಅಂಬೇಡ್ಕರ್ ರೈಟ್ಸ್. ಇನ್ ಆಲ್ ಓವರ್ ಇಂಡಿಯಾ ವಿ ಆರ್ ದ 22.1%, ಓನ್ಲಿ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಎಲ್ಲರೂ ಅಂಬೇಡ್ಕರ್ ಫಲಾನುಭವಿಗಳೇ. ನನ್ನ ಮನೆಯಲ್ಲಿ ನನಗೆ IAS ಆಫೀಸರ್ ಕೆಲಸ ಸಿಕ್ಕಿಲ್ಲ, ಆದ್ರೆ ನನ್ನ ಮನೆ ಮುಂದಕ್ಕೆ ಕಾಂಕ್ರೀಟ್ ರಸ್ತೆ ಬಂದಿದೆ, ನನ್ನ ಮನೆ ಮುಂದಕ್ಕೆ ಒಂದು ಬಲ್ಬ್ ಬಂದಿದೆ, ನನ್ನ ಮನೆ ಮುಂದೆ ಬಂದು ಇವತ್ತು ಯಾವನು ಜಾತಿ ಹಿಡಿದು ಕರೆಯಂಗಿಲ್ಲ, ನನ್ನ ಮನೆ ಮುಂದೆ ನನಗೆ ಅಟ್ಯಾಚಬಿಲಿಟಿನ ಪ್ರಾಕ್ಟೀಸ್ ಮಾಡಂಗಿಲ್ಲ. ದಿಸ್ ಇಸ್ ಫಾರ್ ಅಂಬೇಡ್ಕರ್ ವರ್ಕ್. ಎಲ್ರಿಗೂ ಇದೆ. ವಿ ಆರ್ ಅಂಬೇಡ್ಕರ್, ನಾವೆಲ್ಲರೂ ಅಂಬೇಡ್ಕರ್ ಫಲಾನುಭವಿಗಳು. ಬಟ್ ಇಂಡಿಯನ್ ರೇಷಿಯೋ 0.1%. 95,000. We are in the 40 crore. 40 ಕೋಟಿ ಜನ ಅಂಬೇಡ್ಕರ್ ರೈಟ್ಸ್ ಇದೀವಿ ಸಂಖ್ಯೆನಲ್ಲಿ ಹೇಳ್ಬೇಕಾದ್ರೆ.
ಆದ್ರೆ ಬೌದ್ಧರ ಸಂಖ್ಯೆ 95,000. ಅದು ನಾವಲ್ಲ, ದೇ ಆರ್ ಮನಿಪಾಲಿಸ್ಟ್. ಟಿಬೆಟಿಯನ್ ಇಲ್ಲಿ ಯಾರು ಬಂದಿದ್ದಾರೆ ಅವರ ರೇಸಿಯೋ ಇರೋದು. ಅಂಬೇಡ್ಕರ್ ಅವರ ಋಣವನ್ನ ತಿಂದು ಅವರ ಬೆವರಿನ ಋಣದ ಮೇಲೆ ಬಂದ ನಮ್ಮ ಸಂಖ್ಯೆ ಸೊ ಮೈಕ್ರೋ ಪಾಯಿಂಟ್. ಸೊ ವಿ ಆರ್ ದ ಚಾಲೆಂಜಿಂಗ್ ಫಾರ್ ಯು. ಎಷ್ಟು ಜನ ನಾವು ಇವತ್ತೇ ನಮ್ಮ ಮಕ್ಕಳ ಎಲ್ಲ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಕಾಲಮಲ್ಲಿ ಬುದ್ಧಿಸ್ಟ್ ಅಂತ ಬರ್ಸಿದೀವಿ. ಜಸ್ಟ್ ಕರೆಕ್ಷನ್ ಮಾಡ್ಕೊಳ್ಳೋಣ ನಾವು. ಅಥವಾ ನನ್ನ ಗಂಡ ಅಂಬೇಡ್ಕರ್ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಎವ್ರಿ ಡೇ. ನಾವು ಅಂಬೇಡ್ಕರ್ ಅನ್ನೋದ್ರಿಂದ ಬಂದಿದ್ವಿ, ನಾನು ಅದಕ್ಕೆ ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು, ನಾನು ಗಂಡಲ್ ಪಾತ್ರನಲ್ಲಿ ಹೋಗ್ಬೇಕು ನಾನು ಅಂತ ಎಷ್ಟು ಜನ ಮಹಿಳೆಯರಿಗೆ ಮನವರಿಕೆ ಆಗಿದೆ. ದ ಪ್ಯೂರ್ ಅಂಬೇಡ್ಕರ್ ರೈಟ್ಸ್ ಸ್ಟ್ರಗಲ್ ಫಾರ್ ಎವ್ರಿವೇರ್, ಫ್ರಮ್ ಹೋಮ್, ಫ್ರಮ್ ಸ್ಟ್ರೀಟ್, ಫ್ರಮ್ ವಿಲೇಜ್, ಫ್ರಮ್ ಕಮ್ಯುನಿಟಿ. ನೀವು ಬಹುದೊಡ್ಡ ಸಂಘರ್ಷಕ್ಕೆ ಒಳಗಾಗೋದು ಪ್ಯೂರ್ ಅಂಬೇಡ್ಕರಿಸಂ ಬುದ್ಧಿಸ್ಟ್ ಆಗಿದ್ರೆ ನೀವು ಮೊದಲ ಸಂಘರ್ಷ ನಿಮ್ಮ ಮನೆಯಿಂದ ಶುರುವಾಯ್ತದೆ, ಹೆಂಡತಿಯಿಂದನೇ ಶುರುವಾಗುತ್ತೆ, ಮಕ್ಕಳಿಂದನೇ ಶುರುವಾಗುತ್ತೆ. ನೀವು ಅಲ್ಲಿ ಕೂಡ ಒಂಟಿ ಆಗ್ತೀರಾ. ಮತ್ತೆ ಇಡೀ ಊರಿಗೆ ಬರ್ತೀರಾ, ಅಂಬೇಡ್ಕರ್ ಬುದ್ಧಿಸಂ ಹೇಳಕ್ ಹೋಗ್ತೀರಾ. 95% ದೇ ಆರ್ ಆಲ್ ಪೊಲ್ಯೂಟೆಡ್ ವಿತ್ ಪೊಲಿಟಿಕಲ್ ಪಾರ್ಟೀಸ್. ಅಲ್ಲೂ ಕೂಡ ನೀವು ಒಂಟಿ ಆಗ್ತೀರಾ. ಮತ್ತೆ ನೀವು ನಿಮ್ಮ ಸಮಾಜಕ್ಕೆ ಬರ್ತೀರಾ, ನಿಮ್ಮಷ್ಟೇ ಓದಿರೋನು, ನಿಮ್ಮಷ್ಟೇ ಗಳಿಸಿರೋನು ಕೂಡ ನಿಮ್ಮನ್ನ ಒಂಟಿ ಮಾಡ್ತಾನೆ, ಹುಚ್ಚ ಅಂತಾನೆ. ನಾವು ಅಲ್ಲಿ ಕೂಡ ಐಸೋಲೇಟ್ ಆಗ್ತೀವಿ. ಆದ್ರೆ ಅದಕ್ಕೆ ಅಧೀನರಾಗಬೇಕಾಗಿಲ್ಲ ನಾವು. ಒಬ್ಬ ಅಂಬೇಡ್ಕರ್ ರೈಟ್ಸ್ಗೆ ಇನ್ನೊಬ್ಬ ಅಂಬೇಡ್ಕರ್ ರೈಟ್ಸ್ ಅವನು ಕಾಶ್ಮೀರದಲ್ಲಿರ್ಲಿ, ಅಮೆರಿಕದಲ್ಲಿರ್ಲಿ, ಸಿಂಗಾಪುರದಲ್ಲಿರ್ಲಿ, ದೇ ಆರ್ ದ ಗುಡ್ ನೈಬರ್. ದಿಸ್ ಫಾರ್ ಮೈ ವೈಫ್ ಅಂಡ್ ಚಿಲ್ಡ್ರನ್, ಮೈ ಫ್ಯಾಮಿಲಿ. ದೇ ಆರ್ ಬ್ಲಡ್ ಕಾಂಟ್ಯಾಕ್ಟ್ ಅಷ್ಟೇ. ಅವರು ನನ್ನ ರಕ್ತ ಸಂಬಂಧಿಗಳು ಅಷ್ಟೇ, ಆದ್ರೆ ನನ್ನ ಸಿದ್ಧಾಂತವಾದಿಗಳಲ್ಲ. ಸೊ ಎವ್ರಿ ಡೇ ಐ ಡೂ ಫಾರ್ ದ ವರ್ಕ್ ಫಾರ್ ಅಂಬೇಡ್ಕರ್ ರೈಟ್ಸ್ ಇನ್ ಅಮೆರಿಕಾ, ಇನ್ ಫ್ರಾನ್ಸ್, ಇನ್ ಸಿಂಗಪೂರ್, ಅಥವಾ ನಿಮ್ದು ಚಾಮರಾಜನಗರದ ಯಾವುದೋ ಒಂದು ಮೂಲೆ ಹಳ್ಳಿ, ಮತ್ತೆ ಗುಲ್ಬರ್ಗದ ಬಿಜಾಪುರದ ಯಾವುದೋ ಒಂದು ಮೂಲೆ ಹಳ್ಳಿನಲ್ಲಿ ನಿಮ್ಮಷ್ಟೇ ಪ್ರಕಾರವಾದ ಅಂಬೇಡ್ಕರ್ ಇದ್ರೆ, ಯು ಆರ್ ದ ಓನ್ಲಿ ಒನ್ ಜೆನೆಟಿಕ್. ವಿ ಡೂ ಫಾರ್ ದ ವರ್ಕ್. ನಾವು ಅವ್ರಿಗೋಸ್ಕರ ಕೆಲಸ ಮಾಡಬೇಕು. ನನ್ನ ಮನೇಲಿರೋ ನನ್ನ ಹೆಂಡತಿ ಮಕ್ಕಳೆಲ್ಲ ನನ್ನ ಇಡೀ ಸರ್ವಸ್ವನ ಹೀರ್ಕೊಂಡು ನನ್ನ ದಾರಿಲಿ ಬರ್ಲಿಲ್ಲ ಅಂದ್ರೆ ಅವ್ರು ನನ್ನವರಾಗಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ನಾಟ್ ಅವರ್ಸ್.